ನಮಸ್ಕಾರ. ಭಗವಂತನ ದಯೆಯಿಂದ ಎಲ್ಲರೂ ಆರಾಮವಾಗಿದ್ದೀರಾ ಎಂದು ತಿಳಿದು ನಾನು ಇಂದು ದಿಢೀರ್ ಪುಳಿಯೋಗರೆ ಮಾಡುವ ವಿಧಾನವನ್ನು ತೋರಿಸುತ್ತಿದ್ದೇನೆ. ದಿಢೀರ್ ಪುಳಿಯೋಗರೆ ಮಾಡುವುದಕ್ಕೆ ಮೊದಲಿಗೆ ಬಾಣಲಿ ಇಟ್ಟು ಅದಕ್ಕೆ ಸ್ಟವನ್ನು ಹಚ್ಚಬೇಕು. ಸ್ಟವನ್ನು ಹಚ್ಚಿ ನಾನು ಒಬ್ರಿಗೋಸ್ಕರ ಮಾಡ್ತಾ ಇರೋದ್ರಿಂದ ಒಬ್ರಿಗೋಸ್ಕರ ಎಷ್ಟು ಆಯಿಲ್ ಬೇಕೋ ಅಷ್ಟನ್ನು ನಾನು ಸೇರಿಸ್ಕೋತಾ ಇದ್ದೀನಿ. ಇದರ ಇಂಗ್ರೀಡಿಯೆಂಟ್ಸನ್ನು ನೀವು ಎಷ್ಟು ಜನಕ್ಕೆ ಮಾಡ್ತೀರೋ ಅಷ್ಟು ಜನಕ್ಕೆ ನೀವು ಹೆಚ್ಚಿಸ್ಕೋಬಹುದು. ನಾನು ಇವತ್ತು ಒಬ್ರಿಗೆ ಮಾಡ್ತಾ ಇದ್ದೀನಿ. ಸ್ವಲ್ಪ ಸಾಸಿವೆಯನ್ನು ನಾನು ಒಗ್ಗರಣೆಗೆ ಸೇರಿಸ್ತಾ ಇದ್ದೀನಿ. ಆ ಎಣ್ಣೆ ಕಾಯ್ದ ನಂತರ ಸಾಸಿವೆ ಚಟಪಟ ಚಟಪಟ ಅಂತ ಅನ್ನುತ್ತೆ. ನಾನು ಈ ಒಗ್ಗರಣೆಗೆ ನಾನು ಸ್ವಲ್ಪ ಕಡಲೆಕಾಯಿ ಬೀಜ, ಸ್ವಲ್ಪ ಬೆಳ್ಳುಳ್ಳಿ, ಕರಿಬೇವು ಮತ್ತು ಒಣಮೆಣಸಿನ್ಕಾಯನ್ನು ತೊಗೊಂಡಿದ್ದೀನಿ. ನಾನು ಮೊದಲಿಗೆ ಬೆಳ್ಳುಳ್ಳಿಯನ್ನು ಸೇರಿಸ್ತಾ ಇದ್ದೀನಿ. ಆ ನಂತರ ಇಟ್ಟುಕೊಂಡಿರುವ ಎಲ್ಲ ವಸ್ತುಗಳನ್ನು ಒಗ್ಗರಣೆಗೆ ನಾನು ಈಗ ಸೇರಿಸ್ಬಿಟ್ಟು ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ, ಒಂದು ಸ್ವಲ್ಪ ಒಣಮೆಣಸಿನಕಾಯಿ ಪುಡಿಯನ್ನು ಸೇರಿಸ್ತಾ ಇದ್ದೀನಿ. ಮತ್ತು ನಾನು MTR ಪುಳಿಯೋಗರೆ ಪೌಡರಿನ ಅರ್ಧ ಪಾಕೆಟನ್ನು ತೊಗೊಂಡಿದ್ದೀನಿ. ಅಂದರೆ ಚಿಕ್ಕ ಪಾಕೆಟಲ್ಲಿ ಒಬ್ರಿಗೋಸ್ಕರನೇ ಮಾಡ್ತಾ ಇರೋದು. ನೀವು ಎಷ್ಟು ಜನಕ್ಕೆ ಮಾಡ್ತೀರೋ ಅಷ್ಟು ಜನಕ್ಕೆ ನಿಮ್ಮ ಇಂಗ್ರೀಡಿಯೆಂಟ್ಸನ್ನು ನೀವು ಹೆಚ್ಚು ಮಾಡ್ಕೋಬಹುದು. ನಾನು ಅದನ್ನೆಲ್ಲ ಹಾಕ್ಬಿಟ್ಟು ತಿರುಗ್ತಾ ಇದ್ದೀನಿ. ಮತ್ತು ಇದಕ್ಕೆ ನಾವು ಇಂಪಾರ್ಟೆಂಟಾಗಿ ಒಂದು ವಸ್ತುವನ್ನು ಸೇರಿಸಲೇಬೇಕು, ಅದು ಹುಣಸೆ ಹುಳಿ. ನಾನು ಒಬ್ರಿಗಲ್ವಾ ಅದಕ್ಕೆ ಸ್ವಲ್ಪನೇ ಸೇರಿಸ್ತಾ ಇದ್ದೀನಿ. ಸೇರಿಸಾದ್ಮೇಲೆ ಅದನ್ನು ಚೆನ್ನಾಗಿ ಕಡಿಮೆ ಉರಿ, ಇಲ್ಲಾಂದರೆ ಆರಿಸ್ಬಿಟ್ರೂ ನಡೆಯುತ್ತೆ. ಸ್ಟವನ್ನು ಆರಿಸ್ಬಿಟ್ಟು ನಾವು ಸ್ವಲ್ಪ ಬೆಲ್ಲವನ್ನು ರುಚಿಗೆ ತಕ್ಕಷ್ಟು ಸೇರಿಸ್ತಾ ಇದ್ದೀವಿ. ಪುಳಿಯೋಗರೆಗೆ ರುಚಿ ಕೊಡೋದು ಬೆಲ್ಲ, ಹುಳಿ, ಉಪ್ಪು, ಖಾರ ಇವನ್ನೆಲ್ಲ ಸರಿಯಾದ ಪ್ರಮಾಣದಲ್ಲಿ ಸೇರಿಸ್ಬಿಟ್ಟು ಈಗ ನಮ್ಮ ಗೊಜ್ಜು ರೆಡಿಯಾಗಿದೆ. ಅದಕ್ಕೆ ನಾನು ಒಬ್ರಿಗೋಸ್ಕರ ಅಲ್ವಾ ಮಾಡ್ತಾ ಇರೋದು, ಎಷ್ಟು ಬೇಕೋ ಅಷ್ಟು ರೈಸನ್ನು ಸೇರಿಸ್ತಾ ಇದ್ದೀನಿ. ಸೇರಿಸ್ಬಿಟ್ಟು ನಾನು ಸ್ಟವನ್ನು ಆಫ್ ಮಾಡಿದ್ದೆ. ಇವಾಗ ರೈಸ್ ಹಾಕಿದ್ಮೇಲೆ ಬಿಸಿ ಆಗಲಿ ಅಂತ ಹೇಳಿಬಿಟ್ಟು ನಾನು ಸ್ಟವನ್ನು ಹಚ್ಕೊಂಡು ಈಗ ಗೊಜ್ಜಿಗೆ ಅನ್ನವನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಎಲ್ಲ ಕಡೆಯೂ ಮಿಕ್ಸ್ ಮಾಡಿ ಸ್ವಲ್ಪ ಉಪ್ಪನ್ನು ಸೇರಿಸ್ಕೋಬೇಕು. ರುಚಿ ನೋಡಿ ಸೇರಿಸ್ಕೊಳ್ಳಿ, ಆಮೇಲೆ ಜಾಸ್ತಿ ಆಗಿಬಿಡುತ್ತೆ. ಏಕೆಂದರೆ ಪುಳಿಯೋಗರೆ ಪೌಡರಲ್ಲೂ ಸಹ ಉಪ್ಪಿನ ಅಂಶ ಇರುತ್ತೆ. ಒಂದು ಸ್ವಲ್ಪ ಶಾರ್ಟೇಜ್ ಇತ್ತು, ನಾನು ಸೇರಿಸ್ಕೊಂಡೆ. ಈಗ ತಿರುವಿ ನಾವು ಒಂದು ಹದಕ್ಕೆ ಕಲಿಸ್ಕೋಬೇಕು. ನಮ್ಮ ದಿಢೀರ್ ಪುಳಿಯೋಗರೆ ಈಗ ತಿನ್ನಲು ರೆಡಿಯಾಗಿದೆ. ಈ ದಿನದ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅನಿಸುತ್ತೆ. ಇಷ್ಟ ಆಗಿದ್ದರೆ ಒಂದು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೊಂದು ವಿಶೇಷವಾದ ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಇನ್ಯಾವುದಾದರೂ ರೆಸಿಪಿ ಬೇಕು ಎಂದರೆ ಕಮೆಂಟಲ್ಲಿ ತಪ್ಪದೇ ತಿಳಿಸಿ. ನಾನು ಮುಂದಿನ ವಿಡಿಯೋಗಳಲ್ಲಿ ನಿಮಗೆ ಅದ್ರ ಬಗ್ಗೆ ಮಾಡಿ ತೋರಿಸ್ತೀನಿ, ಹೇಳ್ತೀನಿ. ನಮಸ್ತೆ. ಮತ್ತೊಮ್ಮೆ ಭೇಟಿ ಮಾಡೋಣ.